ಜಾಗ ಗೊತ್ತಾಗ್ದಲೆ ಫುಲ್ ಮೀಟರ್ ಆಫ್ ಆಗ್ಬಿಟ್ಟಿತ್ತು, ಕತ್ಲು ಬೇರೆ ಆಗ್ತಾ ಇತ್ತಾ. ಆ್ಯಕ್ಚುಲಿ ನಾವು ಇಲ್ಲಿಗೆ ಬೇಗನೆ ಬರಬೇಕಾಗಿತ್ತು. ಈ ಟೈಮಲ್ಲಿ ಆ್ಯಕ್ಚುಲಿ ಬರಬಾರ್ದಾಗಿತ್ತು. ನಾವು ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿಲ್ಲ ನಾವು ಇಷ್ಟು ದೂರ ಬರ್ತೀವಿ ಅಂತ. ನಮ್ಮ ಮುಖ ನೋಡಿ ಹೆಂಗಾಗಿದೆ. ಆ್ಯಕ್ಚುಲಿ ಗಾಬರಿ ಆಗಿತ್ತು. ಇನ್ನೂ ನಾವು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಕಿರಣ ಫುಲ್ಲು ಗಾಬರಿ ಆಗಿದೆ ಆ್ಯಕ್ಚುಲಿ. ಒಂದ್ಸತಿ ಬಂಡು ಧೈರ್ಯ ಅಂತ ಹೇಳಬೇಕು. ಕಿರಣ್ ಸಿಗ್ತಾಮನ ಸಿಗ್ತಾ? ಇಲ್ಲಿ ಸಿಗಾಕೊಂಡ್ಬಿಟ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಹುಷಾರು. ಚಿನ್ನು ಇಲ್ಲಿವರೆಗೂ ಅಲೆ ಹೊಡೆಯುತ್ತೆ. ಇಲ್ಲೇ ಬರ್ತಾ ಇದ್ದೀನಿ, ಹಿಂದೆನೇ ಬರ್ತಾ ಇದ್ದೀನಿ. ಆಮೇಲೆ ಒಂದ್ ಕಡೆ ಕಾಡು, ಒಂದ್ ಕಡೆ ಇದು, ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. ಹಿಂಗೆ ಕೇಳೋದು ಏನ್ ಗುರು ಬಯ್ಯೋ ಬಾತ್ ಹಿಂಗೆ. ಹುಷಾರು ಸ್ವಲ್ಪ ಸ್ಕಿಟ್ ಆಗುತ್ತೆ. ಇಲ್ಲಿ ಬೇಡ, ಇಲ್ಲಿ ಹುಷಾರು. ಕಿರಣ ಇನ್ನೂ ಎಷ್ಟು ದೂರ ಇದೆ ಚಿನ್ನು? ಏನು ಗೊತ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ್ತೀವಿ ಒಂದೊಂದ್ಸತಿ ನಾವು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾವು ಎಲ್ಲಿ ತಪ್ಪು ಮಾಡಿದ್ದು ಅಂದರೆ 9-9.5 ಕಿಲೋಮೀಟರ್ ಅಂತಾರೆ, ಜಾಸ್ತಿ ಇತ್ತು ಅನ್ಸುತ್ತೆ. ನೋಡಿ ಹಿಂಗಿದೆ ಮುಂದೆ. ಕೆಲವೊಂದು ಅದ್ಭುತವಾದ ಜಾಗಗಳಿಗೆ ಹೋಗ್ಬೇಕು ಅಂದರೆ ಈ ಥರ ಕಷ್ಟಪಡಲೇಬೇಕು. ನಿಮ್ಮಂಥ ಅದ್ಭುತವಾದ ಜಾಗಗಳು ತೋರ್ಸೋಕ್ಕೆ ನಾವು ಕೇಳೋದಿಷ್ಟೇ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಇದೇ ಜಾಗದಲ್ಲಿ 12 ಕೋಟಿ ವರ್ಷಗಳ ಹಿಂದೆ ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಬೇರ್ಪಟ್ಟಿದ್ದು ಗೊತ್ತಾ? ಈ ಕೋಸ್ಟ್ ಲೈನ್ ಕಾಣಿಸ್ತಾ ಇದೆಯಾ? ಸೌತ್ ಅಮೆರಿಕಾ ಇದಕ್ಕೆ ಅಟ್ಯಾಚ್ ಆಗಿತ್ತು. 12 ಕೋಟಿ ವರ್ಷದಿಂದ ಇಲ್ಲಿಂದ ಬೇರ್ಪಾಟಾಗಿ ದಕ್ಷಿಣ ಆಫ್ರಿಕಾ ದೂರ ಹೊರಟೋಯ್ತು. ಒಂದು ಕಡೆ ಸೀಲು, ಒಂದು ಕಡೆ ಸ್ಯಾಂಡ್ ಪಾಯಿಂಟು, ಇನ್ನೊಂದು ಕಡೆ ವೇಲ್ ನೋಡ್ಬೋದು. ಅಂಥ ಅದ್ಭುತವಾದ ರಾಬಿನ್ಸ್ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀವಿ. 12 ಕೋಟಿ ವರ್ಷ ಇತಿಹಾಸ ಆಗಿರೋ ನ್ಯಾಷನಲ್ ಪಾರ್ಕು. 9 ಕಿಲೋಮೀಟ್ರ್ ಟೋಟಲ್ ಹೈಕ್ ಮಾಡ್ತೀವಿ ನಾವು. ಹೆಂಗಿರುತ್ತೆ ಅಂತ ನೋಡ್ತೀರಾ? ಬನ್ನಿ, ಕರ್ಕೊಂಡೋಗಿ ತೋರಿಸ್ತೀವಿ. ಈ 12 ಕೋಟಿ ವರ್ಷ ಇತಿಹಾಸ ಇರೋ ಈ ಪಾರ್ಕ್ನ ಒಂದು ನೋಡ್ಕೊಂಬರೋಣ. ಸಿಂಹಗಳ ಜೊತೆ ನಡೆದಾಡ್ಬೇಕಾ, ಚೀತಾಗಳ ಜೊತೆ ಆಟ ಆಡ್ಬೇಕಾ, ಇಲ್ಲ ಮೊಸಳೆಗಳ ಜೊತೆ ಸ್ವಿಮ್ಮಿಂಗ್ ಮಾಡ್ಬೇಕಾ, ಇಲ್ಲ ಆಸ್ಟ್ರಿಚ್ಗಳ ಜೊತೆ ಓಡಾಡ್ಬೇಕಾ? ಈ ತರ ಎಲ್ಲ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂದ್ರೆ ನಾವು ಸೌತ್ ಆಫ್ರಿಕಾಗೆ ಹೋಗ್ಬೇಕು. ಅದಕ್ಕೆ ಇದೇ ನವೆಂಬರ್ 27ನೇ ತಾರೀಕು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ಬಂದ್ರೆ ಸಾಕು, ನಾವು ಸೇಫ್ ಆಗಿ ನಿಮ್ಗೆ 10 ದಿನಗಳ ಕಾಲ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರ್ಲಿ, ನೀವು ನಮ್ಮ ಈ ಗ್ರೂಪ್ ಟೂರ್ಗೆ ಜಾಯ್ನ್ ಆಗ್ಬೋದು. ಇದೇ ತರ ಫ್ಲೈಟ್ ಹತ್ಕೊಂಡು ನಾವು ನಿಮ್ಗೆ ಸೌತ್ ಆಫ್ರಿಕಾ ಕರ್ಕೊಂಡು ಹೋಗ್ತೀವಿ. ಇದು ಆಲ್ ಇನ್ಕ್ಲೂಸಿವ್ ಮತ್ತೆ ಎಕ್ಸ್ಕ್ಲೂಸಿವ್ ಗ್ರೂಪ್ ಟ್ರಿಪ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಮಾತ್ರ. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್ಸ್ ಮಾತ್ರ. ಎಕ್ಸ್ಕ್ಲೂಸಿವ್ ಗ್ರೂಪ್ ಟೂರ್ ಟು ಸೌತ್ ಆಫ್ರಿಕಾ. 9 ಕಿಲೋಮೀಟರ್ ಹೈಕ್ ಮಾಡಕ್ ರೆಡಿನಾ ಚಿನ್ನ? ಸೂಪರ್ ಎನರ್ಜಿಯಾಗಿ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ನಾವು ಇಲ್ಲಿದ್ದೀವಿ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಗ್ಯಾಪ್ ಅಂತ ಎರಡು ಬೇರೆ ಪಡುತ್ತಲ್ಲ, ದೊಡ್ಡ ರಾಕ್ ಕಾಣುತ್ತಂತೆ. ಅದರಿಂದ ಮುಂದೆ ಹೋದರೆ ಸೀಲ್ಸ್ ಕಾಣ್ತವೆ, ಸ್ಯಾಂಡಲ್ಸ್ ಕಾಣ್ತವೆ, ಆಮೇಲೆ ವೇವ್ ಲೈಟ್ ಹೌಸ್ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ನೇಚರ್ ಇರುವಂಥ ಜಾಗ ಇದು. ಸೊ ಫುಲ್ ಬಂದು ಹೈಕ್ ಮಾಡ್ಕೊಂಡು ತಿರ್ಗಾಡೋಣ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ತಿರ್ಗಾಡ್ಕೊಂಡು ಇಲ್ಲಿ ಬಂದು ತಿರ್ಗಾ ವಾಪಸ್ ಇಲ್ಲಿಗೆ ಬರ್ತೀವಿ. ಟೋಟಲ್ 9 ಕಿಲೋಮೀಟರ್ ಜರ್ನಿ ಹಿಂಗೆ ಹೋಗ್ಬೇಕು. ಬನ್ನಿ ಹೋಗೋಣ. ನಾವಿವಾಗ ಎಲ್ಲ ಹೋಗ್ತಿದ್ದೀವಿ ಗೊತ್ತಾ ಕಣ? ಫಸ್ಟ್ ಪಾಯಿಂಟು ದಿ ಗ್ಯಾಪ್ ಅಂತೆ. 2 ದೊಡ್ಡ ಬಂಡೆ ಮಧ್ಯ ಸಮುದ್ರ ಹರ್ಕೊಂಡು ಹೋಗುತ್ತೆ ಅಂತ ಕೊಟ್ಟಿದ್ರು. ಒಂದು 20 ನಿಮಿಷ ನಡೆದ್ವಪ್ಪ. ಅವಾಗಿಂದ 100 ಮೀಟರ್ ಅಂತ ನಡೆದಿರೋದು. ಅದೇ ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದ್ವಿ. ಡ್ರೋನ್ ಹಾರ್ಸೋಣ ಅನ್ಕೊಂಡೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಆ್ಯಕ್ಚುಲಿ ಇದು ಹಾರ್ಸಂಗಿಲ್ಲ ಇಲ್ಲಿ. ಅಲ್ಲ, ಇಂಥ ವ್ಯೂ ಪಾಯಿಂಟಲ್ಲಿ ಸುಮ್ಮನೆ ನಮ್ಮನ್ನೇ ಬಿಟ್ಬಿಟ್ರಲ್ಲ, ಅಕಸ್ಮಾತ್ ಏನಾದರೂ ಆದರೆ ಏನು ಕತೆ? ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಸೌತ್ ಆಫ್ರಿಕಾದಲ್ಲಿ ಅಷ್ಟು ಸೆಕ್ಯೂರಿಟಿ ವೈಸು ಅಷ್ಟೊಂದು ನನಗೆ ಕನ್ವಿನ್ಸ್ ಆಗಲಿಲ್ಲ. ಇವಾಗ ಎಕ್ಸಾಂಪಲ್ ಇವಾಗ ಮಕ್ಳನ್ನ ಕರ್ಕೊಂಡು ಬರ್ತಾರೆ ಅಂದ್ಕೊಳ್ಳಿ, ಅಥವಾ ಯಾರೋ ವಯಸ್ಸಾಗಿ ಯಾರೋ ಬರ್ತಾರೆ ಅಂದ್ಕೊಳ್ಳಿ, ಏನಾದ್ರು ಆದರೆ ಹೆಚ್ಚು ಕಮ್ಮಿ ಆದರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಇದೊಂದು ನನಗೆ ಅಷ್ಟೊಂದು ಕನ್ವಿನ್ಸ್ ಆಗಲ್ಲ ಸೌತ್ ಆಫ್ರಿಕಾದಲ್ಲಿ. ಇಲ್ಲಿಂದನೇ ಸೌತ್ ಅಮೆರಿಕಾ ಬೇರೆ ಆಗಿದಂತೆ ಗುರು, ಒಂದು ಕಾಂಟಿನೆಂಟು. ಇದು ಶಾರ್ಕ್ ಪಾಯಿಂಟ್ ಅಂತ ಚಿನ್ನ ಕಾಣಿಸ್ತಾ ಇದೆಯಾ? ಶಾರ್ಕು ಸಣ್ಣ ಕ್ಲಿಯರ್ ಆಗಿದೆ. ಶಾರ್ಕ್ಸ್ ಕಾಣ್ತಾ ಕಿರಣ. ಶಾರ್ಕ್ಸು, ಹಂಬ್ಯಾಕ್, ವೇಲು. ಆ್ಯಕ್ಚುಲಿ ಈ ಟೈಮು ಸಂಜೆ 4 ಗಂಟೆ ಪರ್ಫೆಕ್ಟ್ ಟೈಮ್ ಅಂತೆ ಇಲ್ಲಿಂದ ಕೂತ್ಕೊಂಡು ಶಾರ್ಕ್ ನೋಡೋಕ್ಕೆ. ವಾವ್. ಓ ಚಿನ್ನು, ಇಳಿದು ಹತ್ಬೇಕಮ್ಮ, ಕಾಮಿಡಿ ಎಲ್ಲ. ಓ, ನೀ ಸುಮ್ಮನೆ ಸರಿಯಾಗಿ ನಾರ್ಮಲ್ ವಾಕ್ ಅನ್ಕೊಂಡ? ಯಾಕಂದ್ರೆ ಗೊತ್ತಿತ್ತು ಆದರೆ ಈ ಥರ ಕಲ್ಲೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಟೆಂಪ್ರೇಚರು ನಾವು ಸೌತ್ ಆಫ್ರಿಕಾಯಿಂದ ಬಂದಾಗಿಂದ ಇದು ಇವತ್ತೇ ಚೆನ್ನಾಗಿರೋದು. 19 ಡಿಗ್ರಿ ಇದೆ. ಆದರೂ ಗಾಳಿ ಇದೆ. ಇಲ್ಲ ನೋಡಿ ಶಾರ್ಕ್.
ಇನ್ನೊಂದೇನೋ ವಿಶೇಷತೆ ಅಂದರೆ ನೀವು ನೋಡ್ತಾ ಇದ್ರಲ್ಲ ಇಷ್ಟೊಂದು ಗಿಡಮೂಲಿಕೆಗಳನ್ನ ನೋಡ್ತಾ ಇದ್ದೀವಲ್ಲ, ಈ ಜಾಗ ರೋಬರ್ಗ್ ನ್ಯಾಷನಲ್ ಪಾರ್ಕ್ ಏನಕ್ಕಪ್ಪ ಇನ್ನೊಂದು ಫೇಮಸ್ ಅಂದರೆ ಬಯೋಡೈವರ್ಸಿಟಿಗೆ. ಎಷ್ಟೊಂದು ಥರದ ಗಿಡಮೂಲಿಕೆಗಳು ಸಿಗ್ತಾವಂತೆ ಇಲ್ಲಿ. ಸೊ ಅದಕ್ಕೂ ಕೂಡ ತುಂಬಾ ಫೇಮಸ್ ಇದು. ಆಮೇಲೆ ನಮ್ಗೆ ಇವಾಗ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗಾಂಜಾ ಸ್ಮೆಲ್ ಬರ್ತಾ ಇದೆ. ಅದೇ ನಾನು ಯೋಚಿಸ್ತಾ ಇದ್ದೀನಿ, ಏನಿದು ಗಿಡ ಗಾಂಜಾ ಸ್ಮೆಲ್ ಬರ್ತಾ ಇದೆ. ಒಂದು ಪರ್ಟಿಕ್ಯುಲರ್ ಗಿಡ ಇದೆಯಂತೆ, ಗಾಂಜಾ ಗಿಡ ಅಲ್ಲ, ಆದರೆ ಸ್ಮೆಲ್ಲು ಗಾಂಜಾ ಗಿಡದ ಥರ ಬರುತ್ತೆ. ಬಾಲಿ, ಮಲೇಷ್ಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ, ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ. ಇದೇ ಅಕ್ಟೋಬರ್ 19ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫ್ಲೈಟ್ಸು, 3 ಟೈಮ್ಸ್ ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು, ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ ಕರ್ಕೊಂಡ್ಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಆಫ್ರಿಕಾ ಬಗ್ಗೆ ಅಂದರೆ, ಆಫ್ರಿಕಾ ಬಂದು 2ನೇ ಅತಿ ದೊಡ್ಡ ಖಂಡ. 54 ಕಂಟ್ರೀಸ್ಗಳಿದ್ದಾವೆ ಆಫ್ರಿಕಾದಲ್ಲಿ. ಈ ಸೌತ್ ಆಫ್ರಿಕಾ ಬಂದ್ಬಿಟ್ಟು ಒನ್ ಆಫ್ ದ ರಿಚೆಸ್ಟ್ ಕಂಟ್ರಿ ಇಡೀ ಆಫ್ರಿಕಾದಲ್ಲಿ. 30 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಜಾಗ ಇಡೀ ಆಫ್ರಿಕಾದಲ್ಲಿ. ಅದರೊಳಗೆ ಸೌತ್ ಆಫ್ರಿಕಾ ಎಷ್ಟು ಜನರೇಟ್ ಮಾಡ್ತಾ ಗೊತ್ತಾ ರೆವೆನ್ಯೂನ? ತುಂಬ ಜಾಸ್ತಿ ರೆವೆನ್ಯೂ ಜನರೇಟ್ ಮಾಡಿದ್ದು. ಕಾರಣ ಎಂತಕ್ಕಪ್ಪ ಅಂದರೆ ಗೋಲ್ಡ್ ಮತ್ತು ಡೈಮಂಡ್. 1865 ಡೈಮಂಡ್ ಸಿಗುತ್ತೆ, 1886 ಇವ್ರಿಗೆ ಚಿನ್ನ ಸಿಗುತ್ತೆ. ಸೊ ಯುರೋಪಿಯನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅವರು ಬಂದಿದ್ದೇ ಚಿನ್ನ ಹೊಡ್ಕೊಂಡು, ಡೈಮಂಡ್ನ ಹೊಡ್ಕೊಂಡು. ಹೇಳೋಕ್ಕಾಗಲ್ಲ, ಒಳ್ಳೇದಂತಲೇ ಹೇಳ್ಬೋದು, ಕೆಟ್ಟದಂತಲೇ ಹೇಳ್ಬೋದು. ಅದೇ ಕಾರಣ ಆಯಿತು ಈ ಸೌತ್ ಆಫ್ರಿಕಾದ ಎಕಾನಮಿನ ಬಿಲ್ಡ್ ಮಾಡೋಕ್ಕೆ. ಓ ಹೆಂಗಿದೆ ನೋಡಿ ಅಲ್ಲಿ ಫಿಶರ್ಮ್ಯಾನ್ಸು ಮೀನು ಹಿಡಿತಾ ಇರೋದು ಇಲ್ಲಿ ಅಲ್ಲಿ ಕೆಳಗಡೆ. ಇಲ್ಲೇ ಇದೆ ಶಾರ್ಕು. ಎಷ್ಟಿದೆ ಗೊತ್ತಾ? ಶಾರ್ಕು ಸೀಲ್ ಅನ್ಸ್ತದೆ. ಇದು ಸೀಲು, ಇದು ಸೀಲ್ ಚಿನ್ನು. ಸೀಲ್ಸ್ ಇದು. ನಾನು ಶಾರ್ಕ್ ಅನ್ಕೊಂಡ್ಬಿಟ್ಟೆ, ಇದನ್ನ ಸೀಲ್ ಇದು. ಸೀಲ್ ಚಿನ್ನು ಹಂಪ್ ಮಾಡ್ತಿದೆ ನೋಡೋದು. ಆಕ್ಚುಲಿ ಈ ಜಾಗದ ಸೀಲ್ ಇದೆಯಲ್ಲ ತುಂಬಾ ತಿಕ್ ಫರ್ ಇರುತ್ತಂತೆ. ಬಿಕಾಸ್ ಕೋಲ್ಡ್ ಟೈಮಲ್ಲಿ ಅವ್ರಿಗೆ ಸಸ್ಟೈನ್ ಆಗೋಕ್ಕೆ ಇನ್ನೂ ತಿಕ್ ಫರ್ ಬೇಕಂತೆ. ಈ ಜಾಗದಲ್ಲಿ ಸಿಗುವಂಥ ಸೀಲ್ಗೆ ತಿಕ್ ಫರ್ ಸೀಲ್ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಝೂಮ್ ಮಾಡಿ ತೋರಿಸಿ ಅಂತ ಕೇಳ್ತಾ ಇರ್ತೀರಾ, ಅದಕ್ಕೆ ಝೂಮ್ ಮಾಡಿಬಿಟ್ಟು ತೋರ್ಸೋಣ ಅಂತ. ಅಲ್ಲಿ ಸಿಗ್ತಾ ಕಾಣಿಸ್ತಾ? ಬೇಜಾನಿದೆ. ಆ್ಯಕ್ಚುಲಿ ನೀವು ಕೌಂಟ್ ಮಾಡಿ ನಾವು ಎಷ್ಟು ಥರ ಪ್ರಾಣಿನ ಎನ್ಕೌಂಟರ್ ಮಾಡ್ತೀವಿ ಒಂದು ಪುಟಾಣಿ ಹೈಕ್, 9 ಕಿಲೋಮೀಟರ್ ಹೈಕಲ್ಲಿ ಅಂತ. ಆರಾಮಾಗಿ ಸ್ವಿಮ್ಮಿಂಗ್ ಮಾಡ್ತಾವೆ ಚಿನ್ನು. ಸೌತ್ ಆಫ್ರಿಕಾದಲ್ಲಿ ಚಿನ್ನ ಯಾವಾಗ ಸಿಗುತ್ತೆ ಅಂದರೆ 1886 ಚಿನ್ನ ಸಿಗುತ್ತೆ. ಯಾವುದು ಅಂದರೆ ಕ್ಲಿಂಬರ್ಲೆ ಅಂತ ಜಾಗದಲ್ಲಿ ಡೈಮಂಡ್ ಸಿಗುತ್ತೆ. ಚಿನ್ನ ಬಂದು ಜಾನಸ್ಬರ್ಗ್ ಅಂತ ನಾವೀಗ ಏನು ಹೇಳ್ತೀವಲ್ಲ ಆ ಜಾಗದಲ್ಲಿ ಚಿನ್ನ ಸಿಗುತ್ತೆ. ಪ್ರಪಂಚದ ಎಲ್ಲ ಕಡೆಯಿಂದ ಅನ್ನೋಕ್ಕಿಂತ ಯುರೋಪಿಯನ್ಸ್ ತುಂಬ ಜನ ಬರ್ತಾರೆ. ಡಚ್ ಕಂಪ್ನಿಯವ್ರು ಬಂದ್ಬಿಟ್ಟು ನಮಗೆ ಇಂಡಿಯಾಗೆ ಬಂದ್ಬಿಟ್ಟು ಈಸ್ಟ್ ಇಂಡಿಯಾ ಕಂಪನಿ ಅಂತ ಮಾಡ್ಕೋತಾರಲ್ಲ, ಹುಷಾರಮ್ಮ, ಅದೇ ಥರ ಇವ್ರು ಬಂದೊಂದು ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಚಿನ್ನ ಸಿಕ್ಕಾಪಟ್ಟೆ ಹ್ಯೂಜ್ ಕ್ವಾಂಟಿಟಿಲಿ ಸಿಗುತ್ತೆ. ನಮ್ಮ ಕೋಲಾರ ಗಣಿ ಹೆಂಗೆ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿತ್ತಲ್ಲ ಹಾಗೆ ಸಿಗುತ್ತೆ. ಅದರಿಂದ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಎಲ್ಲ ಮೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತೊಗೊಂಡೋಗಿ ಹೊರಗಡೆ ಕಳಿಸ್ಬಿಡ್ತಾರೆ. ಆಮೇಲೆ ಸ್ಟಾರ್ಟ್ ಆಗೋದು ಕಳ್ತನ. ಬಿಕಾಸ್ ಮೈನಿಂಗ್ ಮಾಡಿದ್ಮೇಲೆ ಎಲ್ಲ ಹೋಗೋಗ್ಬಿಡ್ತಲ್ಲ, ಅವಾಗ ಕಳ್ತನ, ರಾಬ್ರಿ. ಇವಾಗಿನ ಜಾನಸ್ಬರ್ಗು ಒನ್ ಆಫ್ ದ ಡೇಂಜರಸ್ ಜಾಗ ಆಗಿ ಟರ್ನ್ ಅಪ್ ಆಗಿದೆ. ಸೊ ಹಿಂಗೆ ಅಪ್ಪ, ಅಂಟಾರ್ಟಿಕಾದ ರನ್ನ, ಸೌತ್ ಆಫ್ರಿಕಾದ ಚಿನ್ನ ಅಂತ ಉಪೇಂದ್ರ ಅವ್ರ ಫಿಲಮಲ್ಲಿ ಸಾಂಗ್ ಆಡೋರೆ. ಸೊ ನನಗೆ ಅಷ್ಟೇ ಗೊತ್ತಿರೋ ಸೌತ್ ಆಫ್ರಿಕಾ ಚಿನ್ನದ ಬಗ್ಗೆ. ಇವ್ರು ಹೇಳೋ ಪ್ರಕಾರ ನಾವು ಇಷ್ಟೊಂದು ಏನು ಸೀ ಲಯನ್ಸ್ನ ನೋಡ್ತಾ ಇದೀವಿ, ಎಲ್ಲ ಸೀ ಲಯನ್ಸ್ ತಿರುಗಾಡ್ತಾ ಇದಾವರಲ್ಲ, ನಾವು ಅಲ್ಲಿ ನೋಡಿದ್ರ ಹೆಂಗೆ ಎಗುರ್ತಾ ಇದೆ ಅಂತ ಅಲ್ಲಿ ಸೀ ಲಯನ್ಸ್. ನಾವು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಇನ್ನು ಅಲ್ಲಿ ನೋಡಲ್ಲಿ ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ. ನಿಂಜ ಬಾಚಿನ್ನು ಆ ಪಾತಲ್ಲಿ ನಡ್ಕೊಂಡು ಹೋಗ್ಬೇಕು. ಹೋಗೋಣ ಬಾಚಿನ್ನು. ವೆದರ್ ಸೂಪರ್ ಆಗಿದೆ, ಜೊತೆಗೆ ಸೀಲ್ಸ್ಗಳು ಬಂದು ಹಾಯ್ ಹೇಳ್ತಾ ಇದ್ದಾವೆ ಅವಾಗಿಂದ ನಮಗೆ. ಚಿನ್ನು ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಚಿನ್ನು ಯಾರು. ನಮಗೆ ನಾವೇ ಜವಾಬ್ದಾರಿಗಳು. ಸೊ ಇದು ಯಾವುದೋ ಒಂಥರ ಗುಹೆ ಥರ ಆಗಿದೆ ನೋಡಿ. ಇಲ್ಲಿ ಬೇಲಿ ಮರಗಳು. ಅವ್ರು ಹೇಳ್ತಾರಲ್ಲ ಈ ಜಾಗನ ನೇಚರ್ ರಿಸರ್ವ್ ಅಂತ ಮತ್ತು ಯುನೆಸ್ಕೋ ಸೈಟ್ ಏನಕ್ಕೆ ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಗಿಡ ಮರಗಳು ಸಿಗಿದೆಯಂತೆ. ಇಲ್ಲಿ ನೋಡ್ಕೊಳ್ಳೋದು ಹೆಂಗೆ ಚೆನ್ನಾಗಿ ಹಾರ್ಚ್ ಥರ ಮಾಡಿದೆ ಅಲ್ವಾ. ಇಲ್ಲಿ ಬಂದು ಸ್ಯಾಂಡ್ ಇದೆ ಮನ. ಒಂದು ಟೈಮಲ್ಲಿ ಇಲ್ಲಿ ತನಕ ಹೊಡಿತಿತ್ತೇನೋ ಯಾರು ಗೊತ್ತು ಅಲ್ವಾ. ಆ್ಯಕ್ಚುಲಿ ಒಂದು ಟೈಮಲ್ಲಿ ಇಲ್ಲಿತ್ತೇನೋ ನೀರು. ಚೆಲ್ಲು ಕಪಚಿಪ್ಪು 12 ಕೋಟಿ ವರ್ಷದ ಹಿಂದೆವರೆಗೂ ಏನೇನು ಚೇಂಜಸ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ನೋಡಿ ಇಲ್ಲೆಲ್ಲ ನೀರು ಹೊಡಿತಿತ್ತು ಆವಾಗ. ಸೊ ನೀರು ಇಳಿದು ಹೋಗಿ ಇವಾಗ ಕೆಳಗಡೆ ಹೋಗ್ಬಿಟ್ಟಿದೆ ಸಮುದ್ರ. ಚಿನ್ನು ನಾವು ಈ ಬೆಟ್ಟದ ಹಿಂದೆಯಿಂದ ನಡ್ಕೊಂಬಂದಿದ್ದು ಹಿಂಗೆ ಕೆಳಗಿಳ್ಕೊಂಡು. ದಾರಿನೇ ಗೊತ್ತಾಗ್ತಿಲ್ಲ ಅವ್ರ ಕೇಳ ಹೆಂಗೆ ನಡ್ಕೊಂಬಂದೀವಿ ನಾವು ಇವಾಗ. ಹಾಂ
ಯಪ್ಪ ಹಿಂದೆ ತಿರುಗಿ ನೋಡಿದ್ರೆ ಭಯ ಆಗುತ್ತೆ. ಇದೆ ಗ್ಯಾಪು, ಫಸ್ಟ್ 2 ಪಾಯಿಂಟ್ಸ್ ಇದು. ಅಕ್ಕ ನಂಗೆ ಇಲ್ಲಿ ನಡೆಯೋಕ್ಕೆ ಆಗ್ತಿಲ್ಲ. ಒಬ್ರು ಅಕ್ಕ ಓಡ್ಕೊಂಡು ಹೋದ್ರು ಚಿನ್ನು, ಇಲ್ಲಿ ಜಾಗಿಂಗ್ ಮಾಡಿದ್ರು. ಲೋಕಲ್ ಏನಿರಬೇಕು. ವಾವ್, ಪಾತ್ ಮಾತ್ರ ಸೂಪರಾಗಿದೆ. ಆದರೆ ಮಳೆ ಬಂದಾಗ ಜಾರುತ್ತೆ ಪಕ್ಕ ಮಾತ್ರ. ಸೊ ಫಸ್ಟ್ ಪಾಯಿಂಟ್ ಬಂದು ನಾವು ಶಾರ್ಕ್ನ ನೋಡಿದ್ವಿ, ಸೀಲ್ಸ್ನ ನೋಡಿದ್ವಿ. 3ನೇ ಪಾಯಿಂಟು, ಫಸ್ಟ್ ಪಾಯಿಂಟ್ ಅಲ್ಲ 3ನೇ ಪಾಯಿಂಟು ಗ್ಯಾಪ್ ಅಂತ ಹೇಳ್ತಾರೆ. ಗ್ಯಾಪ್ ಅಂತಂದರೆ ದೊಡ್ಡ ಬಂಡೆ, ಅಲ್ಲೊಂದು ಬಂಡೆ ಇದೆ, ಇದು ಕಡೆ ಒಂದು ಬಂಡೆ ಇದೆ, ಎರಡೂ ಮಧ್ಯದಲ್ಲಿ ಬೀಚ್ ಕಾಣುತ್ತೆ. ಬೀಚ್ ಆಕ್ಸಸ್ ಇದೆ. ನಾವು ಇಲ್ಲಿಂದ ಇಳ್ಕೊಂಡು ಬೀಚ್ ಹತ್ರ ಹೋಗಿ ಆಟ ಆಡ್ಕೊಂಡು ಕೂಡ ಬರ್ಬೋದು. ಸೊ ಅದನ್ನ ಗ್ಯಾಪ್ ಅಂತಾರೆ ಈ ಜಾಗದಲ್ಲಿ. ಸೀಲ್ನ ಹುಡ್ಕೊಂಡು ವೇಲ್ಸ್ನ ಹುಡ್ಕೊಂಡು ಎಂತಕ್ಕೆ ಬರ್ತಾ ಇದೀವಿ ಗೊತ್ತಾ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಬಂದು ಬ್ರೀಡಿಂಗ್ ಸೀಸನ್ನು ವೇಲ್ಸ್ಗೆ. ವೇಲ್ಸ್ ಏನು ಮಾಡ್ತವೆ, ಅಂಟಾರ್ಟಿಕಾಯಿಂದ ಬರ್ತವೆ. ಅಂಟಾರ್ಟಿಕಾಯಿಂದ ಬಂದ್ಬಿಟ್ಟು ಇಲ್ಲಿ ಮರಿ ಮಾಡುತ್ತೆ. ಮರಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ತಿರ್ಗಾ ಡೈರೆಕ್ಟಾಗಿ ಅಂಟಾರ್ಟಿಕಾ ಹೋಗುತ್ತೆ. ಇದು ಬಂದು ವರ್ಷದ ರಿಚುವಲು. ಬರುತ್ತೆ, ಮರಿ ಮಾಡುತ್ತೆ, ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನಾವೇನು ಬಂದಿದ್ದೀವಲ್ಲ, ವೇವ್ಸ್ ಸಿಕ್ಕಾಪಟ್ಟೆ ಎಲ್ಲ ಕಡೆ ಮೈಗಟ್ಟಾಗಿ ಸೌತ್ ಆಫ್ರಿಕಾಗೆ ಬರ್ತವೆ. ಕಿರಣ ಆವಾಗಲೇ ಓಡೋಗ್ಬಿಟ್ಟು ಒಂದು ಜಾಗ ಹೊಡ್ಕೊಂಡು ಕಿಂಗ್ಸ್ ಚೇರ್ ಥರ ಕೂತ್ಕೊಂಡ್ಬಿಡಿ ಚಿನ್ನು. ಓ ವಾವ್. ಆ್ಯಕ್ಚುಲಿ ಇನ್ನೊಂದು ಫ್ಯಾಕ್ಟ್ ಗೊತ್ತಾ, ಇಲ್ಲಿ ಏನ್ಷಿಯಂಟ್ ಹ್ಯೂಮನ್ಸ್ ಇದ್ರಂತೆ. ನಾವು ಇದರಲ್ಲಿ ಮೂಸಲ್ಬೇಯಲ್ಲಿ ನೋಡಿದ್ವಲ್ಲ, ಹಳೆ ಕಾಲದ ಹ್ಯೂಮನ್ಸ್ ಇದ್ದರು ಸಾವಿರಾರು ವರ್ಷ ಕೋಟಿ ಹಿಂದೆ ಅಂತ. ಅದೇ ಥರ ಇಲ್ಲಿ ತುಂಬ ಗುಹೆಗಳಿದ್ವಂತೆ. ಈ ಗುಹೆಗಳಲ್ಲಿ ಏನ್ಷಿಯಂಟ್ ಹ್ಯೂಮನ್ಸ್ ಅಂದರೆ ನಮ್ಮ ಪೂರ್ವಜರು ಇಲ್ಲಿ ವಾಸಿಸ್ತಿದ್ರಂತೆ. ಯಾಕಂದರೆ ಇಲ್ಲಿ ದಂಡಿಯಾಗಿ ಮೀನುಗಳು ಸಿಗೋದಂತೆ. ಇಷ್ಟ ತನಕ ಬಂದಿದ್ದಲ್ಲ ಚಿನ್ನು, ಇವಾಗಿರೋದು ಆ್ಯಕ್ಚುಲ್ ಹೈಕಿಂಗು ಅಲ್ವಾ? ಆ್ಯಕ್ಚುಲಿ ನನಗೇನು ಗೊತ್ತಾ ಒಂದು ಭಯ, ತುಂಬ ಜನ ಮಕ್ಕಳೆಲ್ಲ ಬಂದಿದ್ದಾರೆ. ಅಕಸ್ಮಾತ್ ಏನಾದ್ರು ಕಾಲು ಉಳ್ಕೋದು ಏನಾದರೂ ಒಂದು ಆಯಿತು ಅಂದರೆ ಏನು ಕತೆ ಇಲ್ಲಲ್ಲ ಅಂತ ಅಲ್ಲಿ ಬರ್ದಿದ್ದಾರೆ ಎಮರ್ಜೆನ್ಸಿ ಪಾಯಿಂಟು. ಚುಚ್ತಾ ಹುಷಾರು. ಸೊ ಇಲ್ಲಿ ಇದು ಸೀಲ್ ಪಾಯಿಂಟು. ಒಂದು 100 ಇತ್ತು ಅಂದಪ್ಪ, 100 ಇಲ್ಲ, ಒಂದು 50-60 ಇರಬೇಕೇನೋ. ಇಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ, ಯಾಕಂದರೆ ವಾಟರು ಫುಲ್ ಕ್ಲೀನ್ ಆಗಿದೆ. ಕಿರಣ್ ಏನಾಗಿದೆ ಗೊತ್ತಾ ಕಿರಣ್, ಅದು ಸ್ಕ್ಯಾಟರ್ ಆಗಿದೆ. ಸಂಜೆ ಹೊತ್ತಲ್ವಾ, ಒಂದೇ ಕಡೆ ಕೂತ್ಕೊಂಡಿಲ್ಲ, ಊಟ ಹೊಡ್ಕೊಂಬರಕ್ಕೆ ಹೋಗವೆ. ಸೊ ಈ ಪಾಯಿಂಟ್ ಏನು ನೋಡ್ತಾ ಇದ್ದೀರಲ್ಲ ನೀವು, ಈ ಪಾಯಿಂಟ್ ಕಂಪ್ಲೀಟಾಗಿ ಸೀಲ್ಸು. ಹುಷಾರ್ ಚಿನ್ನು, ದಬಾಕಂಡಿಯಾ? ದಬಾಕ್ಸೋದ್ರಲ್ಲಿ ಇರ್ತೀರ ಚಿನ್ನ. ಆ್ಯಕ್ಚುಲಿ ಏನಪ್ಪ ಅಂದರೆ ಎಂತೆಂಥ ಹೈಕ್ ಮಾಡಿದ್ದೀವಿ ನಾನು ಕಿರಣ, ತುಂಬ ಹೈಕ್ ಮಾಡಿದ್ದೀವಿ. ಬಟ್ ಕ್ಲಿಫು ಹೈಕ್ ಇದೆ ಫಸ್ಟ್ ಟೈಮ್ ಅಷ್ಟೇ ಮಾಡ್ತಾರೆ. ಇಷ್ಟು ದೂರ 9 ಕಿಲೋಮೀಟ್ರ್ ಆಟನೇ ಅಲ್ಲ. ಅಂದರೆ ಸುಸ್ತಾಗ್ತದೆ, ಆಗ್ತಿಲ್ಲ ಅಂತಾರೆ. ಬಿಕಾಸ್ ನಾವು ನೀರ್ಗಿರಿ ಅಂತ ತೊಗೊಂಬಂದಿಲ್ಲ, ಅದನ್ನು ಯಾರು ಇಟ್ಕೊಂಡು ತಿರುಗಾಡ್ತಾರೆ ಅಂತ. ಈ ನೇಚರು, ಈ ಅಲೆಗಳ ಸೌಂಡ್ ಮಧ್ಯೆ ಆ ಸುಸ್ತು ಗೊತ್ತಾಗ್ತಿಲ್ಲ. ವೆದರ್ ಅಂತೂ ಪರ್ಫೆಕ್ಟ್ ಆಗಿದೆ. ಸೊ ಬೆಸ್ಟ್ ಹೈಕ್ ಆ್ಯಕ್ಚುಲಿ ಸೌತ್ ಆಫ್ರಿಕಾದಲ್ಲಿ ನಮಗಿದು. ಹೇಗಿದೆ ಕಿರಣ ಸೌತ್ ಆಫ್ರಿಕಾ ಹೇಗಿದೆ? ಸೌತ್ ಆಫ್ರಿಕಾಗೆ ಬರೋರ್ಗೆ ಏನಂತೀಯ? ನಾವು ಯಾವಾಗ ಆರ್ಗನೈಸ್ ಮಾಡ್ತಿದ್ದೀವಿ ಸೌತ್ ಆಫ್ರಿಕಾಗೆ ಟ್ರಿಪ್ನ. ಸೌತ್ ಆಫ್ರಿಕಾ ನಾವು ಅಂದ್ಕೊಂಡಂಗಂತೂ ಇಲ್ಲ, ಸಖತ್ ರಿಚ್ ಇದೆ, ಪಾಶ್ ಇದೆ. ಆಮೇಲೆ ನಿಮ್ಗೆ ಎಲ್ಲ ಥರ ವೆರೈಟಿ ಆದ ವೆರೈಟಿ ಆದ ಜಾಗಗಳಿಲ್ಲಿ ನೋಡ್ಬೋದು. ಬೆಟ್ಟದಿಂದ ಹಿಡ್ದು, ಓಷನಿಂದ ಹಿಡ್ದು, ಪ್ರಾಣಿಗಳಿಂದ ಹಿಡ್ದು, ಸಿಟಿಯಿಂದ ಹಿಡ್ದು ಎಲ್ಲ ನೋಡ್ಬೋದು. ಇನ್ನೊಂದು ಖುಷಿ ಅಂದರೆ ಎಲ್ಲ ಕಡೆ ನಮ್ಮ ಇಂಡಿಯನ್ ಫುಡ್ ಸಿಗುತ್ತೆ. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ, ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಿಗೆ ಇಂಥ ಅದ್ಭುತವಾದ ಜಾಗಗಳನ್ನ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಎಷ್ಟೊಂದು ಜನ ಮನೇಲಿ ಕೂತಿರ್ತಾರೆ, ವಯಸ್ಸಾದವ್ರು ಇರ್ತೀರಾ, ಇಲ್ಲ ಫೈನಾನ್ಷಿಯಲ್ ಕಂಡೀಷನ್ಸಿಂದ ಟ್ರಾವೆಲ್ ಮಾಡೋಕ್ಕಾಗಲ್ಲ ನಿಮಗೆ, ಇಲ್ಲ ನಿಮಗೆ ಟ್ರಾವೆಲ್ ಮಾಡೋಕ್ಕಾಗದಿರೋಕ್ಕೆ 100 ಕಾರಣಗಳಿರ್ತವೆ. ನಿಮ್ಮೆಲ್ಲರಿಗೂ ನಿಮ್ಮ ಮನೇಲೇ ಕೂತ್ಕೊಂಡು ಟಿ ವಿಲಿ ನೋಡೋಂಗೆ ಇಂಥ ಅದ್ಭುತವಾದ ಪ್ರಪಂಚದ ಜಾಗಗಳನ್ನ ತೋರ್ಸ್ಕೊಂಡು ಕರ್ಕೊಂಬರ್ತಾಯಿದ್ದೀವಿ. ನಾವು ನಿಮಗೆ ಕೇಳೋದಿಷ್ಟೇ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಅದು ಫ್ರೀ. ಆಮೇಲೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟು ನಾವು ಓದ್ತೀವಿ, ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಕನ್ನಡಿಗರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಅಂತ ಕೇಳ್ಕೊಳ್ತೀವಿ. ಆ್ಯಕ್ಚುಲಿ ನೀವು ಅನ್ಕೋಬೋದು, ಇವ್ರೇನು ಬಿಡಿ ಸುಮ್ಮನೆ ತಿರ್ಗಾಡ್ಕೊಂಡು ಬರ್ತಾರೆ ಅಂತ. ಆದರೆ ನಿಜ ಹೇಳ್ತೀವಿ, ಒಂದೊಂದು ಜಾಗಗಳಿಗೆ ಹೋಗಿ ನೀವೇ ನೋಡ್ತಾ ಇದ್ದೀರಾ. ಎಕ್ಸಾಂಪಲ್ ನೋಡಿ, ನಾವೆಲ್ಲಿ ಮಾತಾಡ್ತಾ ಇದ್ದೀವಿ, ಎಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ, ಕೆಳಗಡೆ ಏನಿದೆ ಅಂತ. ಈ ಒಂದು ಶಕ್ತಿ ಇದೆ, ಒಂದು ಧೈರ್ಯ ಇದೆ, ಮತ್ತು ನಿಮ್ಮ ಆಶೀರ್ವಾದ ಇದೆ ಇಂಥ ಜಾಗಗಳಿಗೆ ಬಂದು ಇದನ್ನೆಲ್ಲ ತೋರಿಸ್ಲಿಕ್ಕೆ. ಸೊ ಕೇಳ್ಕೊಂಡಿದ್ದಿಷ್ಟೇ, ಸಬ್ಸ್ಕ್ರೈಬ್ ಆಗಿ, ಫ್ರೀ, ಅದು ದುಡ್ಡು ಕೊಡಬೇಕಾಗಿಲ್ಲ ಅದಕ್ಕೇನು. ಚಿನ್ನು ಇಲ್ಲ ಹತ್ತದಂತೂ ಹೆವಿ ಕಷ್ಟಮನ್ನ, ಸ್ಟೆಪ್ಸೇ ಇಲ್ಲ, ಹುಷಾರಾಗಿ ಬರಬೇಕು ಆಶಾ. ಓಕೆ ಓಕೆ. ಉಯ್ಕ್ ಆ್ಯಕ್ಚುಲಿ ನಂಗೆ ಹತ್ತೋದು ಏನೂ ಪ್ರಾಬ್ಲಮ್ ಇಲ್ಲ ಕಿರಣ, ಹತ್ತು ಬಿಡ್ತೀನಿ ನಾನು. ಹಾಂ, ನಂಗೆ ಇಳಿಯೋದು ಪ್ರಾಬ್ಲಮ್ ನನಗೆ.
ನೋಡಿ ಟಕ ಅಂತ ಹತ್ಬಿಡ್ತೀನಿ ನಾನು. ಅವ 5 ಕಿಲೋಮೀಟ್ರ್ ಆಯಿತು. ಇವಾಗ ಒಂದು ಫೈನಲ್ ಸ್ಟ್ರೆಚ್ ಇದೆ. ಈ ಫೈನಲ್ ಸ್ಟ್ರೆಚ್ ಹತ್ಬಿಟ್ರೆ ಟಾಪ್ಗೆ ಹೋಗ್ಬಿಡ್ತೀವಿ. ಊಷ್ಟ ಉಸು ಹೇಳ್ಬೇಡ ಫುಲ್ಲು ಮಾಡೋಕ್ಕಾಯ್ತಲ್ಲ. ಅಬ್ಬ ವಾವ್, ಎಂಥ ವ್ಯೂ ಕೇಳ. ಒಳ್ಳೆ ಜಾಗಗಳು, ಒಳ್ಳೆ ವ್ಯೂಗಳು, ಒಳ್ಳೆ ಪ್ಲೇಸಸ್ ಬೇಕು ಅಂದರೆ ಕಷ್ಟಪಡಲೇಬೇಕು. ಇಲ್ಲಿ ಯಾವ ಕೇಬಲ್ ಕಾರ್ ಇಲ್ಲ, ಟ್ರೈನ್ ಇಲ್ಲ, ಬಸ್ ಇಲ್ಲ, ಏನೂ ಇಲ್ಲ. ನಡ್ಕೊಂಡೇ ಬರಬೇಕು. ವರ್ತ್ ದ ವ್ಯೂ. ಈ 9 ಕಿಲೋಮೀಟ್ರ್ ಹೈಕಲ್ಲಿ 4 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಕಿರಣ, ಶೂಲೇಸ್ ಬಿಚ್ಚಿದೆ ನಿಂದು? ಹೌದಾ? ಎಸ್. ಇಲ್ಲಮ್ಮ, ನಂದೇನು. ಹೌದಾ? ಓಕೆ. ಹಾಂ, ಇನ್ನೂ 5 ಕಿಲೋಮೀಟ್ರ್ ಬಾಕಿ ಇದೆ. ಆದರೆ ಫುಲ್ಲು ಮೇಲ್ಗಡೆ ಹತ್ಕೊಂಬಂದ್ಬಿಟ್ಟಿದ್ದೀವಿ. ಇವಾಗ ಇನ್ನೊಂದು ಸ್ವಲ್ಪ ಇಲ್ಲಿ ಫ್ಲ್ಯಾಟಾಗಿ ನಡ್ಕೊಂಡು ಸೀಲ್ ಪಾಯಿಂಟು, ವೇಲ್ ಪಾಯಿಂಟು, ಏನೇನೋ ಪಾಯಿಂಟ್ಗಳು ನೋಡ್ಕೊಂಡು ಹೋಗ್ಬೇಕು. ಸ್ಯಾಂಡ್ ಡ್ಯೂನ್ಸ್ ಇದೆ. ಅಬ್ಬಾ, ಈ ಥರ ಫ್ಲಾಟ್ ಇದ್ರೆ 10 ಕಿಲೋಮೀಟರ್ ನಡಿಬೋದು. ಬತ್ತಾ ಕಾಡೊಳಗೆ ಬಂದ್ಬಿಟ್ವಿ ಚಿನ್ನು. ಏನೇನೋ ಸೊಳ್ಳೆಗಳೆಲ್ಲ ಅಲ್ವಾ? ನಿನ್ಗೆ ಕಚ್ತದೆ ಚಿನ್ನ. ಸೊಳ್ಳೆಗಳು ಏನೇನೋ ಕಚ್ತವೆ. ಆ್ಯಕ್ಚುಲಿ 9 ಕಿಲೋಮೀಟ್ರ್ ಅಂತೀವಿ ನಾವು. 9 ಕಿಲೋಮೀಟ್ರ್ ಏನು ಕಮ್ಮಿ ದೂರನಾ? ಅಂದರೆ ಕಿರಣ, ಸ್ಟ್ರೈಟಾಗಿ ನಡ್ಕೊಂಡು ಹೋಗೋದೇ ಬೇರೆ, ಹತ್ಕೊಂಡು ಹೋಗೋದೇ ಬೇರೆ ಅಲ್ವಾ? ಹಾಂ. ಓ, ಇದು ಹೆಂಗೆಂಗೋ ಮರಗಳಿದೆ ಆಶಾ ಇಲ್ಲಿ. ಗೊತ್ತೇ ಆಯ್ತಲ್ಲ. ವಿಚಿತ್ರ ಮರ. ಇದೊಳಗೆ ಒಂದು ಗುಲಾರಿ ಪಕ್ಷಿ ಇದೆ. ಗುಬಾಲ್ಡ್ ಪಕ್ಷಿ ಅಂತಾರೆ ಅದನ್ನು. ಗುಬಾಲ್ಡ್ ಬುಡೆ ಹಾಕಿ ನಮ್ಮ ಅಪ್ಪ ಹೇಳ್ತಾರೆ ನೋಡಿ ಹೆಂಗಾಗವೆ ಅಂತ. ಅಲ್ಲ? ಹ್ಞೂ. ಯಾಕೆ ಕಾಡಲ್ಲಿದ್ದೀವೋ ಏನೂ ಗೊತ್ತಾಯ್ತಲ್ಲ. ನೆಟ್ವರ್ಕ್ ಇಲ್ಲ, ಸುಮ್ಮನೆ ಹೋಯ್ತಾ ಇದೀವಿ. ಸನ್ಸೆಟ್ ಆಗೋಕ್ಕೆ ಕರೆಕ್ಟಾಗಿ ಇನ್ನು ಅರ್ಧ ಗಂಟೆ ಇದೆ. ಅರ್ಧ ಗಂಟೆ ಅಲ್ಲ, ಅದು ಸೂರ್ಯ ಮುಳುಗಕ್ಕೆ ಇನ್ನು 1 ಅವರ್ ಆಗುತ್ತೆ ಕಗ್ಗತ್ಲಾಗಕ್ಕೆ. ಕಗ್ಗತ್ಲ ಸಿಗಾಕೊಂಬಿಟ್ರೆ ಇಲ್ಲಿ ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ, ಟಾರ್ಚ್ ಇಕ್ಕೊಂಡು ಹೋಗೋದು. ಹಿಂದೆ ಮುಂದೆ ಯಾರೂ ಇಲ್ಲ. ಅಕ್ಕಪಕ್ಕ ಮರಗಳು ಮುತ್ಕೊಡ್ತಾವೆ. ಕಿಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಕಿಣ? ನನ್ನ ದಾರಿ ಎಲ್ಲಿ ಹೋಗ್ತಾ ಇದೆಯೋ ಅಲ್ಲಿ ಹೋಯ್ತಾ ಇದ್ದೀನಿ. ಸುಮ್ಮನೆ ಬಾ, ನನಗೆ ಗೊತ್ತಾಯ್ತಲ್ಲ. ಜೋರಾಗಿ ಮಳೆ ಬರಬಾರ್ದು ಅಷ್ಟೇ. ಯಾಕೋ ಕ್ಲೌಡ್ ಬೇರೆ ಆಯ್ತಲ್ಲ. ಹಾಂ, ಮಳೆ ಬಂದಿಲ್ಲ ಅಂದರೆ ಸಾಕು. ಅಪ್ಪ ಬಂದ್ವಿ ಚಿನ್ನ. ಇದ್ರ ಮಧ್ಯೆ ಎಲ್ಲ ನಡ್ಕೊಂಬಂದಿರ್ತೀವಿ ನಾವು. ಹೌದು, ಕಾಣಿಸ್ತದೆ ಮಧ್ಯೆ ನಡ್ಕೊಂಬಂದಿ ನಾವು. ಎಲ್ಲೂ ಸ್ಟಾರ್ಟ್ ಮಾಡಿದ್ವಿ ಕಿರಣ. ಎಲ್ಲೋ ಇದ್ದವ್ರು ಎಲ್ಲೋ ಬಂದ್ವಿ. ಯಪ್ಪ, ಆಕ್ಚುಲಿ ನಿಜ ನಂಬಕ್ಕೆ ಆಗ್ತಿಲ್ಲ ಗುರು. ಸೀಲ್ಗಳು ಎಷ್ಟೊಂದು. ಓಕೆ, ನಾನು ಅವಾಗಿಂದ ಹೇಳ್ತಿದ್ದಲ್ಲ, ಫರ್ ಜಾಸ್ತಿ ಇರುತ್ತೆ ಈ ಸೀಲ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಕೇಪ್ ಫರ್ ಸೀಲ್ ಅಂತೆ. ಸೊ ಫಿಶರ್ಮ್ಯಾನ್ಸಿಂದ ತುಂಬ ಹಾಳಾಗ್ತಿದೆ ಅಂತ ಹೇಳಿದ್ರೆ, ಆದರೆ ನಾವು ಇಲ್ಲಿ ತುಂಬ ಸೀಲ್ಸ್ನ ನೋಡ್ಬೋದು. ಇನ್ನು 100-200 ಸೀಲ್ಸ್ ಮೇಲಿದಾವೆ ಅಲ್ಲ ಚಿನ್ನು? ಇಲ್ಲಿ ಬೇಜಾನವೆ ಚಿನ್ನು. ಅಲ್ಲಿ 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 ಏನಾಗಿದೆ ಗೊತ್ತಾ ಕಣ? ಸ್ಕ್ಯಾಟರ್ ಆಗಿಬಿಟ್ಟಿದ್ದಾವೆ ಅಲ್ಲಿ ಚಿನ್ನು. ಅಲ್ಲಿ ಅದು ಎಲ್ಲ ಕಡೆ ಅವೆ. ಓ, ಅಲ್ಲೊಂದು ಪಾಯಿಂಟ್ ಐತೆ. ಫುಲ್ ಸ್ಕ್ಯಾಟರ್ ಆಗಿದ್ದಾವೆ. ಓ, ಅದಕ್ಕೆ ಬಂಡೆಗಳು ಬೇಕಲ್ಲ ಅವಕ್ಕೆ. ಅಲ್ಲಿ ಸಿಗುತ್ತೆ ಕೆಳಗಡೆ ಬಂಡೆಗಳು. ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡು ವಾಕ್ 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 ಅಂತಾವೆ. ಓ, ಸೌಂಡ್ ಕೇಳಿಸ್ಕೊಂಡ್ರಾ? ಕೊನೆಗೂ ನೋಡಿದ್ವಿ ಚಿನ್ನು ಸೀಲ್ನ ಅಲ್ವಾ? ಅದು ಶಾರ್ಕ್ ಕಾಣಿಸ್ಕೊಳ್ತಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ನನಗೆ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬಿಟ್ವಲ್ಲ ಕಿರಣ, ವೇಲ್ಸ್ ಕಾಣಿಸ್ಕೊಳ್ತಿಲ್ವಲ್ಲ ಅಂತ. ವಾಕ್ 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 ಅಂತಾವೆ. ಶಾರ್ಕ್ಸ್ ನೋಡಿದ್ವಿ, ಸೀಲ್ಸ್ ನೋಡಿದ್ವಿ, ಸೀಲ್ ಕಾಲೋನಿ ನೋಡಿದ್ವಿ, ಆಮೇಲೆ ಗ್ಯಾಪ್ ಅನ್ನೋ ಒಂದು ಜಾಗ ನೋಡಿದ್ವಿ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಚಿನ್ನು? ಇನ್ನು ನೆಕ್ಸ್ಟ್ ಎಲ್ಲಿ ಹೋಗೋದಲ್ಲ ಇಂಪಾರ್ಟೆಂಟು. ಇನ್ನು 4 ಕಿಲೋಮೀಟ್ರ್ ನಡಿಬೇಕು. ಟೈಮ್ ಈಗ ಎಕ್ಸಾಕ್ಟ್ಲಿ 5 ಗಂಟೆ. ಇನ್ನು ಅರ್ಧ ಅವರ್ಗೆ ಕತ್ಲಾಗುತ್ತಂತೆ. ಅಂದರೆ 5:15ಕ್ಕೆ ಸನ್ಸೆಟ್ ಆಗುತ್ತೆ. 5:45ಗೆ ಫುಲ್ ಕಗ್ಗತ್ಲು. ನಾವು ಅಷ್ಟರಲ್ಲಿ 4 ಕಿಲೋಮೀಟ್ರ್ ಹೈಕ್ ಮುಗಿಸ್ಬೇಕು. ಇಲ್ಲಾಂದರೆ ಇವತ್ತು ಇಲ್ಲೇ ಹೊಗೆ ಓಡಿ. ಸೀಲ್ ಹತ್ರ ಹೋಗ್ಬೇಡ. ಹೆಂಗೋ ಚೆನ್ನಾಗಿ ಫಿಶ್ನ ಬೇಟೆ ಆಡ್ತಾವೆ ಸೀಲ್ಸ್ಗಳು. ಓಕೆ, ಇನ್ನೊಂದು 3/4 ಗಂಟೆಯಲ್ಲಿ ನಾವು ಈ 4 ಕಿಲೋಮೀಟ್ರ್ ಮುಗಿಸ್ಬೇಕು ಸ್ಟ್ರೆಚ್ನ. ನಡೆಯಂಗಿದ್ರೆ ನಡೆದ್ಬಿಡ್ಬೋದು. ಇದು ಹೆಂಗಿದೆಯೋ ಪಾತ್ ಗೊತ್ತಿಲ್ವೇ ಮುಂದೆ. ಖುಷಿ ಅಂತೂ ಆಗ್ತಿದೆ ಅಲ್ಲ ಕಿರಣ? ರಿಫ್ರೆಶಿಂಗ್ ಆಗಿದೆ ನೋಡಿ. ಸೂರ್ಯ ಅಲ್ಲಿದ್ದಾನೆ ಕಿರಣ. ಅವನಲ್ಲಿ ಬರೋಷ ಹೋಗ್ಬಿಡ್ಬೇಕು ನಾವು. ಅರ್ಧ ಗಂಟೆಲಿ ಮುಳುಗೋಗ್ತಾನೆ. ಇನ್ನು ಅದಾದ 1/4 ಗಂಟೆಗೆ ಫುಲ್ ಕಗ್ಗತ್ಲು. ನಡೀರಿ ಜಯ ಅಂಜುನ ಅಂತ ಓಡ್ತಾ ಇರೋಣ.
ಚಿನ್ನು ಇವಾಗ ನಾವು ಹಾಂ ಮರಳು ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಓ ದಿಸ್ ಇಸ್ ವೆರಿ ಟೈರಿಂಗ್ ಕಿರಣ್. ಹಾಂ ಸುಸ್ ಮಾಡ್ತಾ ಇತ್ತಿದ್ದು. ಓ ಮೈ ಗಾಡ್ ಹೆಂಗು ಇದು ಕತೆ. ಕಣ ಮೆಟ್ಲು ಹಾಂ ಮೆಟ್ಲು ಓ ಹತ್ಬೇಕಾ? ಹಾಂ ಜೀಸಸ್ ಕ್ರೈಸ್ಟ್. ಆಂಜನೇಯ ಅಂತಿದ್ದಾನೆ ಜೀಸಸ್ ಕ್ರೈಸ್ಟ್ ಅಂದ್ಬಿಟ್ಟು ಅದಕ್ಕೆ ತಪ್ಪ ನಾನು ಕ್ರೈಸ್ಟ್ ಕಾಲೇಜ್ ಓದಿದ್ದು ಅದಕ್ಕೆ. ನಾನು ಕ್ರೈಸ್ಟ್ ಕಾಲೇಜ್ ಹೋಗಿದ್ದು PUC. ಜೀಸಸ್ ಕ್ರೈಸ್ಟ್ ಬಂದ್ಬಿಡ್ತು. ಆಂಜನೇಯ ಅಲ್ಲ ಜೀಸಸ್ ಕ್ರೈಸ್ಟ್ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ಒಂದು ದೇವ್ರ ಗ್ಯಾಪ್ನ ಬಂದ್ಬಿಟ್ರು. ಇನ್ನು ಎಷ್ಟು ಹತ್ತದು ಅಂತ. ಬ್ರೈನ್ ಇಸ್ ನಾಟ್ ಬ್ರೈನಿಂಗ್. ಅದು ಹೇಳ್ತಿಲ್ಲ ಡಿಪ್ರೆಷನ್. ನನಗೆ ಒಂದು ಆಶ್ಚರ್ಯ ಏನು ಅಂದರೆ ಈ ಥರ ಬೆಟ್ಟದ ಮೇಲೆ ಮರಳು ಹೆಂಗೆ ಬಂತು ಅಂತ. ಸಮುದ್ರ ಅಲ್ವಾ ಕಿರಣ? ಗೊತ್ತು. ಇಲ್ಲಿ ಹೆಂಗೆ ಬಂತು? ಜಮಾನ್ದಿಂದ ಸಮುದ್ರ ಇತ್ತೇನೋ, ನೀರು ಹೋಗಿದೆ ಮರಳು ಉಳ್ಕೊಂಡಿದೆ ಅಷ್ಟೇ ಕಾನ್ಸೆಪ್ಟು. ತಮ್ಮ ತಳ್ಕಾಡಲ್ಲಿ ಹೆಂಗೆ ಅನ್ಕೊಂಡಿದ್ಯಾ ಅಲ್ವಾ? ಹಾಂ ತಳ್ಕಾಡ ಸೇಮ್ ಅಲ್ವಾ? ಅಜ್ಜಿ ಮನೆ ಬಂತಾ? ಇನ್ನು ಸ್ವಲ್ಪ ದೂರ ಬಾ. ಆ್ಯಕ್ಚುಲಿ ಏನು ಗೊತ್ತಾ, ಇಷ್ಟೊತ್ತಕ್ಕ ಬಂದಿದ್ದು ಆರಾಮಾಗಿ ಹಪ್ಪು ಇದ್ರೂ ಕೂಡ ಮೆಟ್ಲು ಬಿಟ್ಟರು ಕೂಡ ನಾವು ನಡ್ಕೊಂಬಂದ್ವಿ ಆಯಿತಾ. ಇವಾಗ ಈ ಮಣ್ಣಿದೆಯಲ್ಲ, ಮಣ್ಣಲ್ಲ, ಸ್ಯಾಂಡ್ ಸಿಕ್ಕಾಪಟ್ಟೆ ಕಷ್ಟ ಮಾಡ್ತಿದೆ. ಒಂದೊಂದು ಹೆಜ್ಜೆ ಇಡೋಕ್ಕೂ ಕೂಡ ತುಂಬ ಟಯರಿಂಗ್ ಮಾಡ್ತಾಯಿದೆ ನಮ್ಮನ್ನ. ಏನು ಚಿನ್ನು ಆಯ್ತಲ್ಲ ಅಲ್ಲ, ಇದೇ ಪ್ರಾಬ್ಲಮ್ ಗುರು. ಸ್ಯಾಂಡು ಅಜ್ಜಿ ಅಪ್ಪ ಸ್ಯಾಂಡ್ ಡ್ಯೂನ್ಸ್ ಇರುತ್ತೆ ಅಂತ ಗೊತ್ತಿತ್ತು ನಮಗೆ, ಬಟ್ ಸ್ಯಾಂಡ್ ಮೇಲೆ ನಡ್ಕೊಂಡು ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಲಿಲ್ಲಿಪುಟ್ ಪೆಂಗ್ವಿನ್ ಅಂತೀವಿ ನಾವು, ಪೆಂಗ್ವಿನ್ ಥರ ವಾಕ್ ಮಾಡ್ತಾಯಿದ್ದೀವಿ ಇಲ್ಲಿ. ಏನು ಹಿಂಗಿದೆ ಇಲ್ಲಿ, ಹೇಳೋರಿಲ್ಲ ಕೇಳೋರಿಲ್ಲ. ವಿಟ್ ಸ್ಯಾಂಡ್. Yes, we did it. ಅಮ್ಮ 9 ಕಿಲೋಮೀಟ್ರು. ದೇವ್ರೆ ಕಾಪಾಡಪ್ಪ. ಪ್ರಾಣ ಬಂತು. ಕಿರಣ ಸ್ಟ್ಯಾಂಡ್ ಏರಿಯಾನಾ? ಎಷ್ಟು ದೊಡ್ಡ ಡ್ಯೂನ್ಸ್ ನೋಡು. ಅಪ್ಪ ಹೆಂಗುರು ಸಮುದ್ರ ಮೇಲೆ ಈ ಥರ ಸಾಧ್ಯ? ಇಂಪಾಸಿಬಲ್. ಹಿಂಗೋಬೇಕು ಗೊತ್ತಿಲ್ವೇ? ನೋಡ ಫಿಗರ್ ಔಟ್ ಮಾಡೋಣ. ಫಸ್ಟ್ ಎಂಜಾಯ್ ಮಾಡೋಣ. ದೂರದಿಂದ ಬಂದ್ಕೊಂಡ್ರೆ ರಿವಾರ್ಡ್ ಬೇಕು ನಮಗೆ, ರಿವಾರ್ಡ್. ಓ ಮೈ ಗಾಡ್. ಹೋಗ್ಬೇಕಾದ್ರೆ ಒಂಥರ ಇತ್ತು, ಬರ್ಬೇಕಾದ್ರೆ ಒಂಥರ ಸಕ್ಕದ ಅನ್ನಿಸ್ತಾ ಇದೆ. ನಾವಿವಾಗ ಇಳಿತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೂ ಡೈವರ್ಷನ್ ತೊಗೋಬೇಕಂತೆ. ಇನ್ನೂ ಸನ್ಸೆಟ್ಗೆ ಹಾಕಿ ಕರೆಕ್ಟಾಗಿ 20 ನಿಮಿಷ ಇದೆ. 20 ನಿಮಿಷದಲ್ಲಿ ಖಂಡಿತ ಮಾಡ್ತಿರೋ ಗೊತ್ತಿಲ್ಲ. ಬಟ್ ಚಾರ್ಜ್ ಇದೆ ಚಿನ್ನ ಫೋನಲ್ಲಿ ಹಾಕೋಣಕ್ಕೆ. ಅವೆಲ್ಲ ಇದೆ. ಓಕೆ, ಸೊ ಚಾರ್ಜ್ ಇದೆ ಅಂತೆ. ಸೊ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಇಳ್ಕೊಂತ ಹೋಗ್ತಾ ಇದ್ದೀವಿ. ತಿರ್ಗಾ ಹತ್ಬೇಕು. ಆ್ಯಕ್ಚುಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವ, ಸಿಕ್ಕಾಪಟ್ಟೆ ದೂರ ಇದೆ ಇನ್ನು. ಆದರೆ ವ್ಯೂಸ್ ಅಂತೂ ಸನ್ಸೆಟ್ ಆಗ್ತಿರೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ನಾವು ರೈಟ್ ಪಾತ್ ಹೋಗ್ತಾ ಇದೀವೋ ರಾಂಗ್ ಪಾತ್ ದೇವ್ರೇ ಗೊತ್ತಿಲ್ಲ. ಏನು ಕೆಳಗಿಳಿದ್ಬಿಟ್ವಿ. ಅದನ್ನೇ ಎಲ್ಲಿಂದ ಎಲ್ಲಿಗೆ ಬಂದ್ವಿ ಕಿರಣ? ಎಲ್ಲಿಂದ ಎಲ್ಲಿಗೆ ಬಂದ್ವಿ? ಒಂದು ಹೊಟ್ಟಲ್ಲಿ ಜಾಗ ಗೊತ್ತಾಗ್ದಲೇ ಫುಲ್ ಮೀಟ್ರ್ ಆಫ್ ಆಗಿಬಿಟ್ಟಿತ್ತು. ಕತ್ಲು ಬೇರೆ ಆಗ್ತಾ ಇತ್ತಾ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಲಾಕಿದೆ ನೋಡಿ, ಹಿಂಗೆ ಹೋಗ್ಬೇಕು. ಹಿಂದೆ ಹೆಂಗಿದೆ ಗೊತ್ತಾ ಚಿನ್ನು ವ್ಯೂ? ಸಖತ್ತಾಗಿದೆ, ಮೈಂಡ್ ಬ್ಲೋಯಿಂಗ್ ಆಗಿದೆ ಅಲ್ಲ. ಯಪ್ಪ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿಗೆ ಬಂದ್ವಿ? ಟೈಮ್ ಬೇರೆ ಕಮ್ಮಿ ಇದೆ. ನಾವು ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಸರಿಯಾಗಿ. ನೆಟ್ವರ್ಕ್ ಬೇರೆ ಸಿಗ್ತಾಲ್ಲ. ಆ್ಯಕ್ಚುಲಿ ನಾವು ಇಲ್ಲಿಗೆ ಬೇಗನೆ ಬರಬೇಕಾಗಿತ್ತು. ಫುಲ್ಲು ಟ್ರಾಫಿಕ್ ಜಾಮಿಂದ ನಾವು ಲೇಟ್ ಆದ್ವಿ. ಆದರೂ ಮಾಡಿದ್ವಿ ಕೊನೆಗೂ. ಇವಾಗ ಏನು ಮಾಡ್ತಿದ್ವಿ ಗೊತ್ತಾ? ಆ್ಯಕ್ಚುಲಿ ಹೆಜ್ಜೆ ಗುರ್ತು ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಹೆಜ್ಜೆ ಗುರ್ತಿದೆ. ಮನುಷ್ಯ ತಾನೇ ಹೆಜ್ಜೆ ಗುರ್ತಿದ್ವು. ಮನುಷ್ಯದೇ. ನಾವು ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿಲ್ಲ ನಾವು ಇಷ್ಟು ದೂರ ಬರ್ತೀವಿ ಅಂತ, ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂತ. ಸೀರಿಯಸ್ಲಿ ಈ ಥರ ಜಾಗದಲ್ಲಿ ಸಂಜೆ ಸನ್ಸೆಟ್ ಟೈಮಲ್ಲಿ ಇವಾಗ ದಾರಿ ಸಿಕ್ತು. ನಮ್ಮ ಮುಖ ನೋಡಿ ಹೆಂಗಾಗಿದೆ. ಆ್ಯಕ್ಚುಲಿ ಗಾಬರಿ ಆಗಿತ್ತು. ಇನ್ನೂ ನಾವು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಒಂದು ಧೈರ್ಯ ಅಂದರೆ ಕಿರಣ್ ಬ್ಯಾಟ್ರಿ ಫುಲ್ ಇದೆಯಂತೆ ಫೋನಿಂದ. ನಾನು ಫೋನ್ ತಂದಿಲ್ಲ.
ಈಗ ನಮಗೆ ದಾರಿ ಸಿಕ್ತು ಹಿಂಗೆ ಹತ್ಕೊಂಡು ಹೋಗ್ಬೋದು ಅಂತ. ಸೊ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೋ ಅಷ್ಟೇ ಭಯಾನಕವಾಗಿರುತ್ತೆ ಅಂತ ನಮಗೆ ತೋರಿಸ್ತು. ಸೊ ನಡೀರಿ, ಜೈ ಆಂಜನೇಯ ಅಂತ ಆಂಜನೇಯ ನೆನಪಿಸ್ಕೊಂಡು ಹೋಗ್ತಾ ಇರೋಣ. ಅಪ್ಪ ಒಂದೊಂದು ಸತಿ ಬಂದಾಗ ಏನೇನೆಲ್ಲೋ ಅಡ್ವೆಂಚರಸ್ ಮಾಡ್ತೀವಿ. ಒಂದು ಸತಿ ಬಂಡು ಧೈರ್ಯ ಅಂತಲೇ ಹೇಳಬೇಕು, ಡಂಬು ಅಂತಲೇ ಹೇಳಬೇಕು. ಯಾಕಂದರೆ ಈ ಟೈಮಲ್ಲಿ ಆ್ಯಕ್ಚುಲಿ ಬರಬಾರ್ದಾಗಿತ್ತು. ಬಟ್ ಖುಷಿ ಆಯಿತು, ಕೊನೆಗೆ ದಾರಿ ಸಿಕ್ತಲ್ಲ, ಎಷ್ಟೊತ್ತರ ನಡ್ಕೊಂಡು ಹೋಗ್ಬೋದು. ಇವಾಗ ನಿಜವಾಗ್ಲೂ ನಾವು ಅಲ್ಲಿಂದ ಬಂದ್ವಲ್ಲ, ದಾರಿ ಗೊತ್ತಾಗಲ್ಲ ನಮಗೆ, ಸಿಕ್ಕಾಪಡೆ ಗಾಬರಿ ಆಯಿತು ಕೂಡ. ಅಪ್ಪ ನನ್ನಜ್ಜಿ ಕಿರಣ ಫುಲ್ಲು ಗಾಬರಿ ಆಗಿದೆ. ಆ್ಯಕ್ಚುಲಿ ಕಿರಣ್ ಗಾಬರಿ ಆಗಿರಲಿಲ್ಲ, ನಾನು ನನಗೆ ಗಾಬರಿ ಮಾಡ್ತಾಯಿದ್ದೆ. ತಬ್ಬನ್ಬಿಟ್ವಾ ಅಂತ. ಬ್ಲೂ ಕಲರ್ ವಾಟರು, ಸನ್ಸೆಟ್ ಆಗಿರೋದು ಕಲರ್ ನೋಡಿ, ವಾವ್, ಮೈಂಡ್ ಬ್ಲೋಯಿಂಗ್ ಆಗಿದೆ. ಹಾಗೆ ಬಾಯಿಗೂ ಬಂತು. ಕಿರಣ್ ಸಿಕ್ತಾ ಗಾಬರಿ ಮಾಡ್ಬಿಟ್ಟೆ ಅವಚ್ಚಿನ ನಾನಿನ್ನ. ಗಾಂಡ್ ಗಾಬರಿ ಆಯಿತು ಆಶಕ್ಕಂಗೆ ಇವತ್ತು. ಏನು ಗೊತ್ತಾ, ಇಲ್ಲಿ ಸಿಗಾಕೊಂಡ್ಬಿಟ್ರೆ ಹೇಳೋರಿಲ್ಲ ಕೇಳೋರಿಲ್ಲ, ಯಾರೂ ಇಲ್ಲ ಇಲ್ಲಿ. ಆಮೇಲೆ ಒಂದು ಕಡೆ ಕಾಡು, ಒಂದು ಕಡೆ ಇದು, ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. ಹೆಂಗೆ ಕೇಳೋದು, ಹೆಂಗೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ. ಅದೇ ನೇಚರ್ ವಾವ್ ಬ್ಯೂಟಿಫುಲ್ ಅಂತೀವಿ, ಇಲ್ದಾಗಲೇ ಗೊತ್ತಾಗುತ್ತೆ ನೇಚರ್ ಎಷ್ಟು ಭಯಾನಕ ಅಂತ ಅಲ್ವಾ. ಇವರು ಟ್ರಯಲ್ ಹಾಕಿಲ್ಲಪ್ಪ ಸೌತ್ ಆಫ್ರಿಕಾದವ್ರು. ನಾವು ಹಂಗೆ ಬರ್ಬೇಕಾದ್ರೆ ಹೇಳ್ಕೊಂಬಂದ್ವಲ್ಲ, ಏನು ಗುರು ಏನಾರು ಆದರೆ ಯಾರು ಅಂತೆಲ್ಲ. ನಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಯಿತು ನೋಡಿ ಇವತ್ತು. ಸಾರಿ ಚಿನ್ನು, ಗಾಬರಿ ಮಾಡ್ಬಿಟ್ಟ ನಿನಗೆ ಇವತ್ತು. ಕಿರಣ, ಫೌಂಟೈನ್ ಶಾಕ್ ಆ ಕಡೆ ಇರೋದು, ಈ ಕಡೆಯಿಂದ ಬರೋರಿಗೆ ಫೌಂಟೈನ್ ಶಾಕ್ ಆ ಕಡೆಗೆ ಹೋಗ್ಬೇಕು. ಕರೆಕ್ಟಾಗಿ ಹಿಂಗೆ ಬರ್ತಾ ಇದ್ದೀನಿ. ಓಕೆ ಬಾಸ್, ಹತ್ಬೇಕಾ ಬಾಸ್? ಇವಾಗ ಇನ್ನೂ ಒಂದು ಕಡೆ ಹತ್ತದಿದೆ. ಹತ್ತೋಣ, ನಂಗೆ ದಾರಿ ಸಿಗೋದು ಇಂಪಾರ್ಟೆಂಟ್ ಆಗಿತ್ತು ಅಷ್ಟೇ. ಹುಷಾರು. ನಮ್ಮ ಜರ್ನಿ ಜೊತೆಗೆ ಈ ಭಯಾನಕ ನೇಚರ್, ಬ್ಯೂಟಿಫುಲ್ ನೇಚರ್ನ ಜರ್ನಿ ಜೊತೆಗೆ ಚಲೋ ಇಲ್ಲಿವರೆಗೂ ಅಲೆ ಹೊಡೆಯುತ್ತೆ. ಹುಷಾರು. ಸಂಜೆ ಹೊತ್ತು ಬೇರೆ ಅಲ್ವಾ? ನೀರಿದೆ ಕಿರಣ ಇಲ್ಲೆಲ್ಲ. ನಿಧಾನಕ್ಕೆ ಬಾ. ಹಾಂ. ಆದರೆ ಇಂಥ ಟೈಮಲ್ಲಿ ಇಂಥ ಪ್ರಕೃತಿ ಮಧ್ಯೆ ನಡ್ಕೊಂಡೋಗುವಂಥ ವಾವ್, ಆ್ಯಕ್ಚುಲಿ ಬ್ಲೆಸ್ಡ್ ಅಂತ ಎಂತ ಕೇಳ್ತೀನಿ ಅಂದರೆ, ಇಂಥ ವೈಲ್ಡ್ ನೇಚರ್ನ ಬರ್ತಾ ಇದ್ದೀನಿ. ಏನಾಯ್ತು? ಎಲ್ಲೋದೆ ನೀನು ಅಂತ. ಆರಾಮಾಗಿ ಬಾ. ಇಲ್ಲೇ ಹಿಂದೆನೇ ಬರ್ತಾ ಇದ್ದೀನಿ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಮೇಡೆ ಹತ್ತಿರ ಕ್ಯಾಪ್ಗೆ ಹೋಗ್ತೀವಿ. ಇಲ್ಲಿದೆ ಜಾಗ ಇವಾಗ. ಇಲ್ಲಿ ಹಿಂಗ ಗಾಂಡ್ ಗಾಬರಿ ಆಶಾ, ನೀವು ಹೊಸ ಹೆಸರು ಇಟ್ಟಿದ್ದೀನಿ, ಗಾಂಡ್ ಗಾಬರಿ ಆಶಾ ಅಂತ. ಈ ಜಾಗದಲ್ಲಿ ದಾರಿ ಗೊತ್ತಾಗದೆ ಯಾರು ತಾನೇ ಗಾಬರಿ ಆಗಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಗಾಬರಿ ಆಯಿತು. 2 ರೀಸನ್ಗೆ. ಒಂದು ರೀಸನ್ ಬಂದ್ಬಿಟ್ಟು ಕತ್ಲಾಗ್ತಾಯಿತ್ತು, ದಾರಿ ಗೊತ್ತಿಲ್ಲ ಅಂತ. ಮತ್ತು ಅವ್ರು ಎಲ್ಲೂ ದಾರಿ ಹಾಕಿರಲಿಲ್ಲ. ಮತ್ತು ವೈಲ್ಡ್ ನೇಚರ್ ಯಾರು ಇಲ್ಲ ಹೇಳೋಕ್ಕೆ ಕೇಳೋಕ್ಕೆ. ಹೆಂಗೋ ಧೈರ್ಯ ಮಾಡಿ ಬಂದಿತ್ತು. ಬಿವೇರ್ ಆಫ್ ಸ್ಟ್ರಾಂಗ್ ವಿಂಡ್ಸ್ ಅಂತ ಎಲ್ಲ. ನಡಿ ಇವಾಗ ಹಿಂಗೆ ಹೋಗ್ಬಿಟ್ಟು ಆ ಸ್ಟೆಪ್ಸ್ ಹತ್ರ ಹೋಗೋಣ. ಹೋದ್ರೆ ಇದು ಗ್ಯಾಪ್ಗೆ ಹೋಗ್ತೀವಿ. ಏನು ಗುರು ಬಯ್ಯೋ ಪಾತ್ ಹಿಂಗೆ? ಹಿಂಗೇನೆ ನಿಜವಾಗ್ಲೂ ತಳ್ತಾಳೆ ಹಿಂಗೆ. ಹುಷಾರು. ಸ್ವಲ್ಪ ಸ್ಕಿಟ್ ಆಗುತ್ತೆ, ಇಲ್ಲಿ ಇಡಬೇಡ. ಇಲ್ಲಿ ಏನಿದು ಹಿಂಗೆ ಕಾಲು ನಡುಕ್ತಾ? ಹುಷಾರು. ಹಿಂದೆ ತರ್ಸೋ ಹಂಗೆ. ಹಿಂದೆ ಮುಂದೆ. ಸನ್ಸೆಟ್ ಆಗೋಗಿರ್ಬೇಕಲ್ಲ? ಸನ್ಸೆಟ್ ಆಗೋಯ್ತು. ಇನ್ನು ಸ್ವಲ್ಪ ಕತ್ಲಾಗುತ್ತೆ. ನಡೀರಿ. ಹುಷಾರು. ಅಪ್ಪ, ಬಂದ್ವಾ ಕೊನೆಗೆ ರೂಟ್ಗೆ? ಆಂಜನೇಯ ಸ್ವಾಮಿಗೆ ಜಯವಾಗಲಿ. ಅಪ್ಪ
ನೋಡಿದ್ರಲ್ಲ ನಿಮಗೋಸ್ಕರ ಎಷ್ಟು ರಿಸ್ಕ್ ತಗೊಳ್ತೀವಿ. ಒಂದು ಕಡೆ ಫುಲ್ ಗಾಬರಿ ಆಗ್ಬಿಟ್ಟಿತ್ತು, ರೂಟ್ ಗೊತ್ತಾಗ್ದಲೆ, ಕತ್ಲು ಬೇರೆ ಆಗ್ತಾ ಇತ್ತು, ಮಾತಾಡೋಕ್ಕೆ ಉಸಿರು ಬರ್ತಾಯಿಲ್ಲ. ಮೇಲ್ಗಡೆ ಹೋಗ್ಬಿಡ್ತೀವಿ, ಆಮೇಲೆ ಮಾತಾಡ್ತೀವಿ. ಸನ್ಸೆಟ್ ಆಯಿತು ಆ್ಯಕ್ಚುಲಿ, ಬಟ್ ದ ಬೆಸ್ಟ್ ಹೈಕ್ ಎವರ್. ಗಾಬರಿ ಆದಮೇಲೆ ಸಿಂಹಗಳ ಜೊತೆ ನಡೆದಾಡ್ಬೇಕಾ, ಚೀತಾಗಳ ಜೊತೆ ಆಟ ಆಡ್ಬೇಕಾ, ಇಲ್ಲ ಮೊಸಳೆಗಳ ಜೊತೆ ಸ್ವಿಮ್ಮಿಂಗ್ ಮಾಡ್ಬೇಕಾ, ಇಲ್ಲ ಆಸ್ಟ್ರಿಚ್ಗಳ ಜೊತೆ ಓಡಾಡ್ಬೇಕಾ? ಈ ತರ ಎಲ್ಲ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂದ್ರೆ ನಾವು ಸೌತ್ ಆಫ್ರಿಕಾಗ ಹೋಗ್ಬೇಕು. ಅದಕ್ಕೆ ಇದೇ ನವೆಂಬರ್ 27ನೇ ತಾರೀಕು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ಬಂದ್ರೆ ಸಾಕು, ನಾವು ಸೇಫ್ ಆಗಿ ನಿಮ್ಗೆ 10 ದಿನಗಳ ಕಾಲ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರ್ಲಿ, ನೀವು ನಮ್ಮ ಈ ಗ್ರೂಪ್ ಟೂರ್ಗೆ ಜಾಯ್ನ್ ಆಗ್ಬೋದು. ಇದೇ ತರ ಫ್ಲೈಟ್ ಹತ್ಕೊಂಡು ನಾವು ನಿಮ್ಗೆ ಸೌತ್ ಆಫ್ರಿಕಾ ಕರ್ಕೊಂಡು ಹೋಗ್ತೀವಿ. ಇದು ಆಲ್ ಇನ್ಕ್ಲೂಸಿವ್ ಮತ್ತೆ ಎಕ್ಸ್ಕ್ಲೂಸಿವ್ ಗ್ರೂಪ್ ಟ್ರಿಪ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಮಾತ್ರ. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್ಸ್ ಮಾತ್ರ, ಎಕ್ಸ್ಕ್ಲೂಸಿವ್ ಗ್ರೂಪ್ ಟೂರ್ ಟು ಸೌತ್ ಆಫ್ರಿಕಾ. ಕಿರಣ, ಇನ್ನು ಎಷ್ಟು ದೂರ ಇದೆ ಚಿನ್ನು? 1 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಕತ್ಲಾಗೋಯ್ತು. ಆ್ಯಕ್ಚುಲಿ ಈ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಪ್ಫುಲಿ ಯಾವ ಪ್ರಾಣಿಗಳಿರಲ್ಲ, ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಇನ್ನೂ 1 ಕಿಲೋಮೀಟರ್ ಇದೆ. ಕೈಯಲ್ಲಿ ಶಕ್ತಿ ಇಲ್ಲ ಒಂಚೂರು ನಡೆಯೋಕ್ಕೆ, ಸುಮ್ಮನೆ ಹೋಗ್ತಾ ಇದೀವಿ. ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ್ತೀವಿ ಒಂದೊಂದ್ಸತಿ ನಾವು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಎಲ್ಲಿ ತಪ್ಪು ಮಾಡಿದ್ದು ಅಂದರೆ ಸ್ಯಾಂಡ್ ಡ್ಯೂನ್ಸ್ ಬಗ್ಗೆ ತಿಳ್ಕೊಳ್ಳಿಲ್ಲ. ನಾವು ಅಂದ್ಕೊಂಡ್ವಿ ಸ್ಯಾಂಡ್ ಡ್ಯೂನ್ಸು ನಾರ್ಮಲಾಗಿ ನಡ್ಕೊಂಡು ಹೋಗ್ಬೋದು, ಬೇಗ ಮಾಡಿಬಿಡ್ಬೋದು ಅಂತ. ದಟ್ ವಾಸ್ ಅಂಡರ್ ಎಸ್ಟಿಮೇಷನ್ ವಿ ಡಿಡ್. ಆದರೆ ಸ್ಯಾಂಡ್ ಡ್ಯೂನ್ಸ್ನಲ್ಲಿ ನಡೆಯೋದು ತುಂಬ ಕಷ್ಟ ಆಯಿತು, ಸ್ವಲ್ಪ ಗಾಬರಿ ಆಯಿತು ಅಷ್ಟೇ. ಸೊ ಆಲ್ಮೋಸ್ಟ್ ಇನ್ನು 1 ಕಿಲೋಮೀಟ್ರ್ ಅಷ್ಟೇ, ಕತ್ಲಾಗೋಯ್ತು. ನಾನು ಅವಾಗಲೇ ಆ್ಯಂಟಿಸಿಪೇಟ್ ಮಾಡಿರೋ ಥರ ಫ್ಲಾಶ್ ಲೈಟ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹಿಂಗಿದೆ ಮುಂದೆ. ಇವ್ರು ಡೇಂಜರ್ ವಾರ್ನಿಂಗ್ಸ್ ಹಾಕಿದ್ದಾರೆ ಹೊರತು ಇನ್ನು ಎಷ್ಟು ದೂರ ಆ ಥರ ಹಾಕೇ ಇಲ್ಲ. ನನಗೇನು ಮುಂದೆ ಕಾಣಿಸ್ತಾನೆ ಇಲ್ಲ. ನಿನಗೇನು ಕಾಣಿಸ್ತಾ ಇದೆಯಾ? ಅಲ್ಲ, ದೂರ ಏನು ಎಷ್ಟು ದೂರ ಇದೆ ಅಂತ. ಓಕೆ, ಸೊ ಫೈನಲ್ ಆಗಿ 9-9.5 ಕಿಲೋಮೀಟ್ರ್ ಅಂತಾರೆ, ಜಾಸ್ತಿ ಇತ್ತು ಅನಿಸುತ್ತೆ. ಬಂದ್ವಿ, ಯಾರೂ ಇಲ್ಲ, ಖಾಲಿ. ಇಲ್ಲಿ ಯಾವುದೋ ಒಂದು ಸೆಕ್ಯೂರಿಟಿ ಕಾರ್ ಇದೆ, ನಮ್ಮದೊಂದು ಕಾರ್ ಇದೆ ಅಷ್ಟೇ. ಸೊ ಕೇಳ್ತೀರಾ, ಕೆಲವೊಂದು ಅದ್ಭುತವಾದ ಜಾಗಗಳಿಗೆ ಹೋಗಬೇಕು ಅಂದರೆ ಈ ಥರ ಕಷ್ಟಪಡಲೇಬೇಕು. ನಿಮಗೂ ಇಂಥ ಅದ್ಭುತವಾದ ಜಾಗಗಳು ತೋರ್ಸೋಕ್ಕೆ ನಾವು ಕೇಳೋದಿಷ್ಟೇ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಇನ್ನೇನು ಕೇಳಲ್ಲ. ಇಷ್ಟು ಕಷ್ಟಪಟ್ಟು ನಮ್ಮ ಕನ್ನಡಿಗರಿಗೆ ಈ ಥರ ಪ್ರಪಂಚದ ಅದ್ಭುತಗಳು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಏನು ಬರ್ತಾ ಇಲ್ಲ, ಸುಸ್ತಾಗಿದೆ. ಇಲ್ಲೊಂದು ಕಾಫಿ ಕುಡಿಯೋಣ ಅಂದರೆ ಒಂದು ಅಂಗಡಿ ತೆಗ್ದಿಲ್ಲ. ನೀರಿದೆ ಬಾ, ಫಸ್ಟ್ ನೀರು ಕುಡಿಯೋಣ. ನಾವು ನೀರು ತೊಗೊಂಡಾಗಿಲ್ಲ. ಸೊ ಟಾಟಾ, ಬಾಯ್ ಬಾಯ್. ನೀರು ಕುಡಿದ್ಬಿಟ್ಟು ಹೋಟೆಲ್ ಕಡೆ ಹೊರಡ್ತೀವಿ.